ಈಗ ಪ್ರಧಾನಮಂತ್ರಿಯವ್ರ ಭಾಷಣ ಕೇಳಿದೆ ನಾನು. ಈ ಏನು ಕೆಮಿಕಲ್ ಇದೆ ಮತ್ತು ಡೀಸೆಲ್ ಇರ್ಬೋದು, ಪೆಟ್ರೋಲ್ ಇರ್ಬೋದು, ಗ್ಯಾಸ್ ಇರ್ಬೋದು, ಎಲ್ಲವೂ ಕೊರತೆ ಆಗುವಂಥ ಸಾಧ್ಯತೆ ಇದೆ. ಆಗದಂಗೆ ನೋಡ್ಕೊಳ್ತಕ್ಕಂಥ ಎಚ್ಚರಿಕೆಯನ್ನು ವಹಿಸಬೇಕು ಅಂತ. ಸಹಜವಾಗಿ ಕಳೆದ ಬಾರಿ ಇದೇ ರೀತಿ ವಾರಿಂದನೂ ಮತ್ತು ಎಕ್ಸ್ಪೋರ್ಟ್ ಇಲ್ಲದೆ ಕಡಿಮೆ ಆಗಿ ಇದಾಗಿತ್ತು. ಮತ್ತು ನಾವು ಈ ರಾಜ್ಯದ ರೈತರಿಗೆ ಏನು ಬೇಕೋ ಅದನ್ನು ನಾವು ಎಚ್ಚರಿಕೆಯಿಂದ ಗಮನದಲ್ಲಿಟ್ಕೊಂಡು ಮುಂಗಾರಿಗೆ ಅವರ ಬೆಳೆಗೆ ಬೇಕಾಗ್ತಕ್ಕಂಥ ಪೆಸ್ಟಿಸೈಡ್ ಇರ್ಬೋದು, ಕೆಮಿಕಲ್ ಇರ್ಬೋದು, ನಾವು ಸಪ್ಲೈ ಮಾಡಲಿಕ್ಕೆ ಕೇಂದ್ರ ಸರ್ಕಾರದ ಏನು ಬರುತ್ತೆ ಅದರ ಆಧಾರದ ಮೇಲೆ ನಾವು ಅಲೊಕೇಶನ್ ಕೊಟ್ಕೊಂಡು ಮಾಡ್ತೀವಿ. ಬಟ್ ನಮಗೆ ರೈತರಿಗೆ ನಾವು ಈಗಾಗಲೇ 3 ವರ್ಷದಿಂದನೂ ಹೇಳ್ತಾ ಬಂದಿದ್ದೀವಿ, ಒಂದಷ್ಟು ಈ ಕೆಮಿಕಲ್ನ ಕಡಿಮೆ ಮಾಡಿದ್ರೆ ಎಲ್ಲ ದೃಷ್ಟಿಯಿಂದ ಒಳ್ಳೆಯದು. ಮಣ್ಣಿನ ಆರೋಗ್ಯ ಹೆಚ್ಚಾಗುತ್ತೆ, ಇಳುವರಿನೂ ಸಹ ಮುಂದಿನ ದಿನಗಳಲ್ಲಿ ಅದು ಬರುತ್ತೆ ಮತ್ತು ಜನರು ಉಪಯೋಗಿಸೋ ಆರೋಗ್ಯದ ಮೇಲೂ ಪರಿಣಾಮ ಬೀರುತ್ತೆ ಅಂತ. ಬಟ್ ಇಲ್ಲಿ ಮೇಜರಾಗಿ ನಮ್ಮ ಸಂಘಟನೆಗಳು, ರೈತ ಸಂಘಟನೆಗಳು ಮತ್ತು ಅಪೋಸಿಷನ್ ಇರ್ಬೋದು, ನಮ್ಮ ಶಾಸಕರುಗಳಿರ್ಬೋದು, ಜನರಿಗೆ ಸೂಕ್ತವಾದಂಥ ಮಾಹಿತಿಯನ್ನು ಕೊಟ್ಕೊಂಡು ಹೋದರೆ ಸ್ವಲ್ಪ ಅದು ನಾವು ಇದೇ ಸಂದರ್ಭದಲ್ಲಿ ಈ ಕೊರತೆ ಏನಿದೆ, ಎಕ್ಸ್ಪೋರ್ಟ್ ಕೊರತೆ ಏನಿದೆ, ಇಂಪೋರ್ಟ್ ಮಾಡಿಕೊಳ್ತಕ್ಕಂಥದ್ದು ಏನು ಕೊರತೆ ಇದೆ, ಆ ಕೊರತೆಯನ್ನು ಒಂದು ಸಂದರ್ಭದಲ್ಲಿ ನಾವು ರೈತರಿಗೂ ಸಹ ಸಾವಯವ ಪದ್ಧತಿಯನ್ನು, ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತಕ್ಕಂಥದ್ದನ್ನು, ಇದನ್ನೆಲ್ಲ ಒಂದು ಸ್ವಲ್ಪ ಜನರಿಗೆ ಸ್ವಲ್ಪ ಮನವರಿಕೆ ಮಾಡಿಕೊಡ್ತಕ್ಕಂಥದ್ದು ಒಳ್ಳೆಯದು. ಬಟ್ ಆದರೆ ಈಗ ಮುಂಗಾರಿಗೆ ಏನು ಬೇಕೋ ಅದನ್ನು ತೊಂದರೆ ಆಗದಂಗೆ ನೋಡ್ತೀವಿ. ಎಲೆಕ್ಷನ್ಗೆ ಜವಾಬ್ದಾರಿ, ಬೈ ಎಲೆಕ್ಷನ್ನು, ಕೇರಳ ಎಲೆಕ್ಷನ್, ತಮಿಳ್ನಾಡು ಬಾರ್ಡ್ರಿಗೆ ಹೋಗ್ಬೇಕು. ದಾವಣಗೆರೆಗೆ ಹೋಗ್ತಾ ಇದ್ದೆ ಸರ್. ಈಗ ನಿನ್ನೆ ಫೋಟೋ ಸೆಷನ್ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿದೆ. ಇಲ್ಲ ಒಂದು ಸ್ಪೀಕರ್ ಚೇಂಜ್ ಆಗ್ತಾರೆ ಅನ್ನೋದು, ಇಲ್ಲ ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನೋದು, ಇನ್ನೊಂದು ಕುರ್ಚಿ ಬದಲಾಗುತ್ತೆ ಅನ್ನೋದು. ಯಾವುದು ಸರ್ ಇದು ನಿನ್ನೆ ಫೋಟೋ? ಹೇಗೇನು ವಿಧಾನಸಭೆ AICC ಮುಖ್ಯಮಂತ್ರಿ KPC ಅಧ್ಯಕ್ಷ ಎಲ್ಲ ಅವ್ರಿಗೆ ಕೇಳಬೇಕು ಸರ್. ಈಗ ದಾವಣಗೆರೆಯಲ್ಲಿ ಸಾದಿಕ್ ಪೈಲ್ವಾನ್ ಇನ್ನೂ ಕೂಡ ನಾಮಪತ್ರ ಸಲ್ಲಿಕೆ ಇವತ್ತೆಲ್ಲ ಜವಾಬ್ದಾರಿ ಕೊಟ್ಟಿದ್ದಾರೆ. ನಾಳೆ ಸುರ್ಜೇವಾಲ ಅವರು CM DCM ಎಲ್ಲ ಕೂತ್ಕೊಂಡು ನಮ್ಮ ಮೈನಾರಿಟಿ ಲೀಡ್ರಿಗೆ ಎಲ್ರಿಗೂ ಜವಾಬ್ದಾರಿ ಕೊಟ್ಟಿದ್ದಾರೆ. ಅವ್ರನ್ನೂ ಕರೆದು ಮಾತನಾಡಿದ್ದಾರೆ. ಬಹುಶಃ ಎಲ್ಲವೂ ಸರೋಗುತ್ತೆ ಅಂತ. ಥ್ಯಾಂಕ್ ಯು. 2 ಕ್ಷೇತ್ರಗಳಲ್ಲಿ ಗೆಲ್ಲುವಂಥ ವಿಶ್ವಾಸ ಇದೆ? ಎರಡರಲ್ಲೂ ಗೆಲ್ತೀವಿ ನಾವು. ನಮ್ಮದಲ್ಲದೇ ಇರೋ ಕ್ಷೇತ್ರದಲ್ಲೇ ಮೊನ್ನೆ ಗೆದ್ದಿದ್ದೀವಿ. ಮೊನ್ನೆ ಮಾಜಿ ಮುಖ್ಯಮಂತ್ರಿಗಳು ನಿಂತಿದ್ದ ಕ್ಷೇತ್ರದಲ್ಲೇ ಜನ ನಮ್ಮನ್ನು ಗೆಲ್ಲಿಸಿದ್ದಾರೆ. ಈಗ ನಮ್ಮ ಕ್ಷೇತ್ರ ಅಲ್ವಾ, ಉಳಿಸ್ಕೊತೀವಿ. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.